ಏನು ಮಾಡಕತ್ತಿಲ್ರಿ. ಮನ್ನಿ ರೋಡ್ ಮಾಡೋ ಗದ್ದಲ್ದಾಗ 8 ಮಂದಿ ಒಳಗೆ ಹೋಗಿದ್ರು, 8 ಮಂದಿ ಮ್ಯಾಲೆ ಎದ್ರು ಅಂತ ಹೇಳಿ ಲೆಕ್ಕ ಹಾಕಕತ್ತಿದ್ದೀನಿ ನೋಡ್ರಿ. ಕ್ರಿಸ್ತನ ಸಾವಿಗೆ ಏನಾದ್ರೂ ಹೊಸ ಪ್ಲಾನ್ ಹಾಕಂದ್ರೆ ದನರನ್ನ ಅವಿವೇಕ ಕೀರ್ತಿಪತಿ ನೀನು ಕೀರ್ತಿಪತಿ ಆದರೆ ಆ ಕೃಷ್ಣನ ಆಸ್ತಿ ಜೊತೆಗೆ ಅವನ ಆಸ್ತಿ ಬೇಕಂತ ಹೇಳ್ರಿ ಮೊದಲು.
ಎಚ್ಚರ ಅದು ಈ ಮಹೇಂದ್ರನಿಗೆ ಎಚ್ಚರ. ಎಚ್ಚರವೆಂಬ ಬೀಭತ್ಸರ ಸಿಂಹಾಸನದಲ್ಲಿ ಕುಳಿತ ಈ ನಾಡಿನ ಜನತೆಯನ್ನೇ ನಮ್ಮ ಅಳತೆಗಳನ್ನಾಗಿ ಮಾಡಿಕೊಂಡಿರುವ ಈ ಮಹೇಂದ್ರನಿಗೆ ಎಚ್ಚರ ಕೊಟ್ಟಿರ ಹುಚ್ಚ. ನಿಮ್ಮಂತ ಕೊಂಡ ಪುಡಾರಿಗಳನ್ನ ಪಾರ್ಸಲ್ ಮಾಡುವ ಕೇಸರಾಜನಿಗೆ ನೀವು ಟೇಸ್ಟ್ ಮಾಡಲು ಬಂದಿದ್ದೆ. ಆದ್ರೆ ಈಗಲೇ ಈ ಸದ್ಯದಲ್ಲೇ ನಿಮ್ಮ ಕೇಸ್ ನನ್ನ ಕೈಯಲ್ಲಿ ರೆಡಿ ಆಗುತ್ತದೆ. ನೀವು ಮೊದಲು ಬಲು ಯಂತ್ರ ಯಾಕೆಂದರೆ ಮಹಾಭಾರತದ ದುರ್ಯೋಧನರು ಪಾಂಡವರು ರಾಜ್ಯ ಪಡೆದ ಏಕಚಕ್ರಾಧಿಪತಿ ಆಗಬೇಕು ಆಸೆಯಿಂದ ಅವರ ತನ್ನ ತಡೆಯನ್ನೇ ಉಳಿಸಿಕೊಂಡು ಅದರಂತೆ ನೀನೇನಾದರೂ ನನ್ನ ಕೃಷ್ಣ ತಂಟೆಯನ್ನು ಬಂದ ನಿನ್ನ ತಡೆಯನ್ನು ಉಳಿಯಬೇಕಾಗಿದ್ದರೆ ಅಂದು ಕುರುಕ್ಷೇತ್ರ ಸಂಧಾನ ಕೂಡಿದ ಆ ಕೃಷ್ಣ, ಇಂದು ಭೂಕೇಶ ಸಂಧಾನ ಈ ಕೃಷ್ಣ. ನೀ ಕೌರ ಅಂತ ಒಪ್ಪಿದರೆ ನಿನ್ನ ಗೆಳೆಯೆಂಬುದು ಖಂಡಿತ. ಅದಕ್ಕಿಂತ ಪೂರ್ವದಲ್ಲಿ ನನ್ನ ಸೇವೆಂಬ ಎಡೆಯನ್ನೆತ್ತೆ ನಿಮ್ಮನ್ನು ಕತ್ತಿ ಕತ್ತಿ ಸಾಯಿಸೇ ಬಿಡುವುದಿಲ್ಲ. ನಿನ್ನ ಕಟ್ಟ ಸ್ವಲ್ಪದ ಹಲ್ಲು ಕಿತ್ತಿ ಹುಲ್ಲು ತೀಸಲು ಬಂದಂತೆ ಈ ಮಲ್ಲರ ಬಲ ಮಹೇಂದ್ರ ಕೇಳು. ನೋಡಿ ಕೈ ಎತ್ತಿದ್ರೆ ಕೆರೆನ ಸ್ವಲ್ಪ ಕಾಲು ಕಿತ್ತಿದ್ರೆ ಕಾಲು ಕೆರೆನ ಹೊಡೆ. ಮರ್ಯಾದೆಯಿಂದ ನೀ ಸುಮ್ಮನೆ ನನ್ನ ಕೃಷ್ಣನ ತಂಟೆಯನ್ನು ಬಿಟ್ಟು ಬಿಡು. ನಿನ್ನನ್ನು ಹದಿನಾರು ನರಕದಲ್ಲಿ ಕುರುಕ್ಷೇತ್ರದ ಕೃಷ್ಣಾರ್ಜುನರಂತೆ ನಾವು ಈ ಕಲಿಯುಗದ ಕೃಷ್ಣಾರ್ಜುನರು. ನಿನ್ನ ಜೊತೆ ನಿನ್ನ ಸೈನ್ಯ ಬಲವನ್ನು ಸಂಹಾರ ಮಾಡಿ ನಿನ್ನ ಈ ಪಾಪದ ರಕ್ತದ ಭೂಮಿ ತಾಯಿಯನ್ನು ತೋರಿಸುತ್ತಿದ್ದೇನೆ. ನಾವು ಈ ಕಲಿಯುಗದ ಕೃಷ್ಣಾರ್ಜುನನೇ ಅಲ್ಲ. ಲೇ ಗೌಡ ನೆನಪಿಲ್ಲ. ಲೇ ಅರ್ಜುನ, ಹಣದಿಂದ ನಿನ್ನಾದ ಬೆರಳಿಗಿರುತ್ತಲ್ಲ ಈ ಮಗನಿಗೆ ಬೆರಳಿಗೆ ಗೊತ್ತಿಲ್ಲ ಹುಚ್ಚ. ನನ್ನ ತಾಕತ್ತೆ ಇರಲಿಲ್ಲ ನಿಮಗೆ ಗೊತ್ತಿರಲಿಲ್ಲ ಮರೆ. ಆಗಿದ್ದರೆ ಆ ರಸ್ತೆಗಾಗಿರಲಿ ಕುಸ್ತಿ. ಇದೇ ಈ ಕಲಿಯುಗದ